ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ. ನೊಬೆಲ್ ಪ್ರಶಸ್ತಿಯನ್ನು ಪಡೆದು ಭಾರತದ ಹಿರಿಮೆಯನ್ನು ಹೆಚ್ಚಿಸಿದ ಖ್ಯಾತ ವಿಜ್ಞಾನಿ ಸಿ ವಿ ರಾಮನ್ ಅವರು ಬೆಳಕಿನ ಚದುರುವಿಕೆಯ ಬಗ್ಗೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ವಿಷಯವನ್ನು ಮಂಡನೆ ಮಾಡ್ತಾರೆ. ಆ ಮಂಡನೆ ಮಾಡಿದ ದಿನ ಫೆಬ್ರವರಿ 28. ಅದಕ್ಕೋಸ್ಕರ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇದು ಪ್ರತಿಯೊಬ್ಬರು ಮಕ್ಕಳು ಸೈನ್ಸ್ ಇನ್ಸ್ಪಿರೇಷನ್ ಆಗಬೇಕು, ಸೈನ್ಸ್ ಬಗ್ಗೆ ಕಾಳಜಿ ಬರಬೇಕು ಅಂದರೆ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಮತ್ತು ಎಕ್ಸಿಬಿಷನ್ಸ್ಗಳನ್ನು ಮಾಡಬೇಕು. ಸಿ ವಿ ರಾಮನ್ ಅವರ ಎಫೆಕ್ಟ್ ಏನಿದೆ, ರಾಮನ್ ಎಫೆಕ್ಟ್, ಅದರ ಬಗ್ಗೆ ವಿದ್ಯಾರ್ಥಿಗಳಿಗೆ ಉಪನ್ಯಾಸಗಳನ್ನು ನೀಡಬೇಕು. ನೋಡಿ, ಸಿ ವಿ ರಾಮನ್ ಒಮ್ಮೆ ಹಡಗಿನಲ್ಲಿ ಹೋಗ್ಬೇಕಾದ್ರೆ ಅವ್ರಿಗೆ ಥಾಟ್ಸ್ ಬರುತ್ತೆ, ಆಲೋಚನೆ ಬರುತ್ತೆ. ಯಾಕೆ ಸಮುದ್ರದ ನೀರು ನೀಲಿಯಾಗಿರುತ್ತೆ? ನೋಡಿ, ಯಾವುದೇ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅಧ್ಯಯನ ಮಾಡಬೇಕಾದ್ರೆ ಪ್ರಕೃತಿ ಮುಖಾಂತರನೇ ಎಲ್ಲ ಅಧ್ಯಯನಗಳು ನಡೀತಾ ಇರುತ್ತೆ. ಎಲ್ಲಾದರೂ ಹೋಗ್ಬೇಕಾದ್ರೆ ನಾವು ಅಟ್ಲೀಸ್ಟ್ ಸೂಕ್ಷ್ಮತೆಯನ್ನು ಗಮನಿಸಿ ಆ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡಬೇಕು ಅಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಥಿಂಕಿಂಗ್ ಥಾಟ್ಸ್ ಬರಬೇಕು ವಿದ್ಯಾರ್ಥಿಗಳಲ್ಲಿ. ನೋಡಿ, ಅವರು ಹಡಗಿನಲ್ಲಿ ಹೋಗ್ಬೇಕಾದ್ರೆ ಸಮುದ್ರದಲ್ಲಿ ಅವ್ರಿಗೆ ಆಲೋಚನೆ ಬರುತ್ತೆ. ನೋಡಿ, ಅವ್ರ ನಾಲೆಡ್ಜ್ ಎಷ್ಟೊಂದು ದೊಡ್ಡದಾಗಿದೆ. ಸಮುದ್ರದ ನೀರು ಯಾಕೆ ನೀಲಿಯಾಗಿದೆ? ಆವಾಗ ಅವ್ರಿಗೆ ಪ್ರಶ್ನೆಗಳು ಅರೈಸ್ ಆಗುತ್ತೆ. ಸಮುದ್ರದ ನೀರು ನೀಲಿಯಾಗಿರಬೇಕು ಅಂದರೆ ಮೋಸ್ಟ್ಲಿ ಆಕಾಶ ನೀಲಿಯಾಗಿದೆ. ಆಕಾಶ ನೀಲಿಯಾಗಿರೋದ್ರಿಂದ ಸಮುದ್ರದ ನೀರು ನೀಲಿಯಾಗಿರ್ಬೋದಾ? ಅಥವಾ ಬೇರೆ ಯಾವ ಕಾರಣಕ್ಕೋಸ್ಕರ ಅದು ನೀಲಿಯಾಗಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ನಾವಾಗಿದ್ದರೆ ಸುಮ್ಮನೆ ನೀರಲ್ಲಿ ಮೀನು ನೋಡೋದು, ಆಟ ಆಡೋದು ಇವೆಲ್ಲ ಮಾಡಿಬಿಡ್ತೀವಿ. ನೋಡಿ, ವಿದ್ಯಾರ್ಥಿಗಳಲ್ಲಿ ಈ ಥರ ಇನ್ಸ್ಪಿರೇಷನ್, ಸೈನ್ಸ್ ಬಗ್ಗೆ ಇನ್ಸ್ಪಿರೇಷನ್ ಬರ್ತಕ್ಕಂಥ ಕಾನ್ಸೆಪ್ಟನ್ನು ವಿದ್ಯಾರ್ಥಿಗಳ ಮನಸ್ಸಲ್ಲಿ ತುಂಬಬೇಕು ನಾವು. ಆವಾಗ ವಿದ್ಯಾರ್ಥಿಗಳು ಯಾವುದೋ ಒಂದು ಪ್ರವಾಸಕ್ಕೆ ಹೋಗ್ತಾರೆ. ಆ ಪ್ರವಾಸಕ್ಕೆ ಹೋದಾಗ ಅವರು ಅಧ್ಯಯನ, ಒಂದು ಗಿಡದ ಮೇಲಾಗಲಿ, ಒಂದು ಕಲ್ಲು ಮೇಲಾಗಲಿ ನೀರು ಬೀಳ್ತಾ ಇರುತ್ತೆ, ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾರೆ ಸ್ಟೂಡೆಂಟ್ಸ್. ಮಕ್ಕಳಿಗೆ ಈ ಥರ ಇನ್ಸ್ಪಿರೇಷನ್ ಕೋರ್ಸನ್ನು ಹೇಳ್ತಾ ಇರಬೇಕು. ಆವಾಗ ಅವರು ಯೋಚನೆ ಮಾಡ್ತಾರೆ, ಆಕಾಶ ನೀಲಿಯಾಗಿದೆ, ಅದಕ್ಕೋಸ್ಕರ ಸಮುದ್ರ ನೀಲಿಯಾಗಿರ್ಬೋದಾ? ಅಥವಾ ಬೇರೆ ಯಾವ ಕಾರಣಕ್ಕೋಸ್ಕರ ನೀಲಿಯಾಗಿದೆ ಸಮುದ್ರದ ನೀರು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರಿಗೆ ಅಧ್ಯಯನ ಮಾಡ್ತಾ, ಯೋಚನೆ ಮಾಡ್ತಾ ಹೊಳೆಯುತ್ತೆ, ಸಮುದ್ರದ ನೀರು ನೀಲಿಯಾಗಿರೋದಕ್ಕೆ ಕಾರಣ ಸೂರ್ಯನ ಬೆಳಕಿನ ಚದುರುವಿಕೆ, ನೀರಿನ ಮುಖಾಂತರ ಹೋಗೋದ್ರ ಮುಖಾಂತರ ಸೂರ್ಯನ ಬೆಳಕು ನೀರಿನಲ್ಲಿ ಚದುರುವಿಕೆಯಿಂದ ಸಮುದ್ರದ ನೀರು ನೀಲಿಯಾಗಿರುತ್ತೆ ಅಂತ ಅಧ್ಯಯನ ಮಾಡ್ತಾರೆ. ಎಷ್ಟೊಂದು ನಾಲೆಡ್ಜ್ ಇರ್ತಕ್ಕಂಥ, ನೊಬೆಲ್ ಪ್ರಶಸ್ತಿ ಪಡೆದಿರ್ತಕ್ಕಂಥ ಸಿ ವಿ ರಾಮನ್ ಅವರ ಜ್ಞಾನ ಎಷ್ಟು ದೊಡ್ಡದು. ಅವರ ಜ್ಞಾನವನ್ನು ನಾವಿವತ್ತು ಸೈನ್ಸ್ ಮುಖಾಂತರ ಜಗತ್ತೇ ಕಲಿತಾ ಇದೆ. ಇದೇ ಥರ ವಿದ್ಯಾರ್ಥಿಗಳು ಸಹ ಇಂಥ ಒಂದು ಚಿಂತನಾಶೀಲ ಆಲೋಚನಾ ಶಕ್ತಿಯನ್ನು ಪಡೀಲಿ ಅಂತ ಹೇಳ್ತಾ, ವಿದ್ಯಾರ್ಥಿಗಳು ಅಷ್ಟೇ ಸೈನ್ಸ್ ಕಡೆ ಗಮನ ಹರಿಸ್ಬೇಕು. ಟೀಚರ್ಸು ಮತ್ತು ಲೆಕ್ಚರರ್ಸು ವಿದ್ಯಾರ್ಥಿಗಳನ್ನು ವಿಜ್ಞಾನದ ಕಡೆ ಇನ್ಸ್ಪಿರೇಷನ್ ಮಾಡಬೇಕು ಅಂತ ಕೇಳ್ಕೊಂಡು ಎಲ್ಲರಿಗೂ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಶುಭಾಶಯಗಳು, ವಂದನೆಗಳು.